ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನಾವು ಕರೆಕ್ಟ್ ಸಾಲ್ವಿಂಗ್ ಮೆಥಡ್ ಆ್ಯಂಡ್ ರಾಂಗ್ ಸಾಲ್ವಿಂಗ್ ಮೆಥಡ್ ಪ್ರಾಕ್ಟೀಸ್ನ ನೋಡಿದ್ವಿ. ಬಟ್ ಯಾವುದೇ ಆನ್ಸರ್ನ ಕರೆಕ್ಟಾಗಿ ಸಾಲ್ವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸ್ಪೀಡ್ ಸಾಲ್ವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಯಾವ ಥರ ಸಿಂಪ್ಲಿಫಿಕೇಷನ್ ಕ್ವಶನ್ನ ಸ್ಪೀಡ್ ಸಾಲ್ವ್ ಮಾಡಬೇಕು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಸೊ ಇವಾಗ ಒಂದು ಸಿಂಪ್ಲಿಫಿಕೇಷನಲ್ಲಿ ಕ್ವಶನ್ ಇರುತ್ತೆ, ತುಂಬ ಲಾಂಗ್ ಇರುತ್ತೆ. ಬಟ್ ಅದರಲ್ಲಿ ಒಂದು ಸೆಕ್ಷನ್ 48/6 × 2 ಅಂತಿದ್ದಾಗ ನಿಮಗೆ ಥಾಟ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಫಸ್ಟ್ ಮಾಡಬೇಕಾ ಡಿವೈಡ್ ಬೈ ಫಸ್ಟ್ ಮಾಡಬೇಕಾ, ಆ್ಯಂಡ್ ಯು ಪಾಸ್ ಯುವರ್ ಟೈಮ್ ವೇಸ್ಟೆಡ್. ಸೊ ಸಡನ್ನಾಗಿ ಏನು ಮಾಡಬೇಕು, ಅಪ್ಲೈ ಬೋಡಾಮಸ್ ರೂಲ್. ಸೊ ಬೋಡಾಮಸ್ ರೂಲ್ ಅಪ್ಲೈ ಮಾಡಿದ್ರೆ 48/6 = 8. ಸೊ 8 × 2 ದ ಆನ್ಸರ್ ಈಸ್ 6. ಸೊ ಅದೇ ಥರ ಇನ್ನೊಂದು ಕ್ವಶನ್ಸ್ ಬರುತ್ತೆ ಸಿಂಪ್ಲಿಫಿಕೇಷನಲ್ಲಿ, 20² - 15² ಅಂತ ಬರುತ್ತೆ. ಸೊ ತುಂಬ ಜನ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, 20² ವ್ಯಾಲ್ಯೂ ತೆಗೆದು 15² ವ್ಯಾಲ್ಯೂ ತೆಗೆದು ಸಾಲ್ವ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ತುಂಬ ಟೈಮ್ ತೊಗೊಳುತ್ತೆ. ಸೊ ಈಸಿ ಮೆಥಡ್ ಈಸ್ ಅಪ್ಲೈ A² - B² ಫಾರ್ಮುಲಾ. ಸೊ A² - B² ಫಾರ್ಮುಲಾ ಏನು, ದ್ಯಾಟ್ ಈಸ್ ಈಕ್ವಲ್ ಟು A + B × A - B. ಸೊ ಇದನ್ನು ಅಪ್ಲೈ ಮಾಡಿದಾಗ, ಸೊ 20 + 15 × 20 - 15 ಮಾಡಿದಾಗ ದ್ಯಾಟ್ ಈಸ್ ಈಕ್ವಲ್ ಟು 35 × 5. ಸೊ ಆನ್ಸರ್ ಈಸ್ 175. ಸೊ ಈ ಥರ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಅಥವಾ ಆನ್ಸರ್ ಬಂದಾಗ A² - B² ಫಾರ್ಮುಲಾ ಅಪ್ಲೈ ಮಾಡಿ ಈಸಿಯಾಗಿ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ 24 × 24. ಸೊ ಈ ಥರ ಬಂದಾಗ ಈ ಥರ ಇರುತ್ತೆ. ಇಲ್ಲಾಂದರೆ ಏನಿರುತ್ತೆ, 35², 34², 39², 89² ಅಂತ ಈ ಥರ ಸಿಂಪ್ಲಿಫಿಕೇಷನ್ಲಿ ವ್ಯಾಲ್ಯೂಸ್ ಇರುತ್ತೆ. ಆ ಟೈಮಲ್ಲಿ ತುಂಬ ತಲೆ ಕೆಡಿಸ್ಕೋಬೇಡಿ, ಅಪ್ಲೈ ದ ಫಾರ್ಮುಲಾ ಆಫ್ A - B ಹೋಲ್ ಸ್ಕ್ವೇರ್. ಸೊ A - B ಹೋಲ್ ಸ್ಕ್ವೇರ್ ಇಸ್ಕೊಲ್ ಟು ಏನು, A² - 2AB + B². ಸೊ A - Bನ ಯಾವ ಥರ ಬರ್ಕೋತೀರಾ, 25 - 1. ಸೊ ಅದನ್ನು ಬರ್ಕೊಟ್ರೆ 25 - 1 ಹೋಲ್ ಸ್ಕ್ವೇರ್ ಇಸ್ಕೊಲ್ ಟು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ದಟ್ ಈಸ್ A² ಅಂದರೆ 25, ದಟ್ ಇಸ್ 625, - 2AB ಅಂದರೆ 2 × 25 × 1, ದಟ್ ಈಸ್ 50, ಪ್ಲಸ್ B² = 1, ದಟ್ ಈಸ್ 1. ಸೊ ಇದನ್ನ ಸಿಂಪ್ಲಿಫೈ ಮಾಡಿದರೆ 576 ಆನ್ಸರ್ ಬರುತ್ತೆ. ಸೊ ಇದೇ ಥರ ಇಲ್ಲೊಂದು ಫಾರ್ಮುಲಾ ಇದೆ, ವ್ಯಾಲ್ಯೂ ಇದೆ ನೋಡಿ, ಅದೇ ಆಗಲೇ ಹೇಳಿದಾಗೆ. ಸೊ 89 × 89. ಸೊ ತುಂಬ ಜನಕ್ಕೆ ಏನಾಗುತ್ತೆ, ಆಸ್ಪಿರೆಂಟ್ಸ್ ಪಾಸ್ ಆಗಿಬಿಡ್ತಾರೆ. ಸೊ 89 × 89 ಇದ್ದರೆ ಹೆಂಗೆ ಸಾಲ್ವ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಾ ಅಥವಾ ಎರಡು ಮಲ್ಟಿಪ್ಲೈ ಮಾಡ್ತಾ ಕೂತ್ಕೋತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ. ದ ಸಿಂಪಲ್ ಈಸ್ 89 ಅಂತ ಆನ್ಸರ್ ಇದೆ. ಓಕೆ, ದಟ್ ಈಸ್ ಫಾರ್ ಎಕ್ಸಾಂಪಲ್ n ಅಂತ ಇದ್ದರೆ ದಟ್ ಈಸ್ n + 1 - 1 ಹೋಲ್ ಸ್ಕ್ವೇರ್ ಮಾಡಿ. ಫಾರ್ ಎಕ್ಸಾಂಪಲ್ 89 × 89 ಇದ್ದರೆ 90 - 1 ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ ಏನು, A - B ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ದಟ್ ಈಸ್ ಈಕ್ವಲ್ ಟು A² - 2AB + B². ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, A ವ್ಯಾಲ್ಯೂ 90, B ವ್ಯಾಲ್ಯೂ 1 ಅಂತ ತೊಗೊಂಡ್ರೆ, ಸೊ 90² = 8100 - 2AB ಅಂದರೆ 180 ಬರುತ್ತೆ, ಇಂಟು B² ಅಂದರೆ 1 ಬರುತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಆನ್ಸರ್ ಏನಾಗುತ್ತೆ, 7921. ಸೊ ಇಟ್ಸ್ ಅ ವೆರಿ ಈಸಿ ವೇ ಟು ಸಾಲ್ವ್. ಸೊ ಇದೇ ಥರ ನೆಕ್ಸ್ಟ್ ಒಂದು ಬರುತ್ತೆ, ಸಿಂಪ್ಲಿಫಿಕೇಷನ್ ಮಾಡಬೇಕಾದ್ರೆ 498/51. ಸೊ ತುಂಬ ಜನ ಕನ್ಫ್ಯೂಸ್ ಆಗಿ ಇವಾಗ ಇದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು 10 ಸೆಕೆಂಡ್ಸ್ ಪಾಸ್ ಆಗಿಬಿಡ್ತಾರೆ. ಸೊ ದ 10 ಸೆಕೆಂಡ್ಸ್ ಎಕ್ಸಾಮಲ್ಲಿ ಇಟ್ಸ್ ಅ ತುಂಬ ದೊಡ್ಡ ಟೈಮಿಂಗ್ ಅದು. ಸೊ ಯು ಶುಡ್ ನಾಟ್ ಪಾಸ್ ಆ್ಯಂಡ್ ಯು ಶುಡ್ ನಾಟ್ ಕನ್ಫ್ಯೂಸ್. ಅಪ್ಲೈ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮೆಥಡ್. ಸೊ ಅಂದರೆ ಏನು, 498 ಇದೆಲ್ಲ ಅದ್ರ ಬಗ್ಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂನು 500 ತೊಗೊಳ್ಳಿ. 51 ಅಪ್ರಾಕ್ಸಿಮೇಟ್ ನಿಯರ್ ವ್ಯಾಲ್ಯೂನ್ ಆಗುತ್ತೆ 50 ಆಗುತ್ತೆ. ಸೊ ಜಸ್ಟ್ ಡೂ ಇಟ್ 500/50, ದಟ್ ಈಸ್ ಈಕ್ವಲ್ ಟು 10. ಆನ್ಸರ್ ಆಪ್ಷನ್ ಇರುತ್ತೆ, ಅದು ಕರೆಕ್ಟಾಗಿರುತ್ತೆ. ಸಮ್ಟೈಮ್ಸ್ 999/51 ಅಂತ ಕೊಡ್ತಾರೆ. ಸೊ ಆ ಟೈಮಲ್ಲಿ ಕೂಡ ಅಪ್ರಾಕ್ಸಿಮೇಟ್ ನಿಯರ್ ವ್ಯಾಲ್ಯೂ ತೊಗೊಂಡ್ರೆ ನಿಮಗೆ ಆನ್ಸರ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಆ ಥರ ಕ್ವಶನ್ಸ್ ಬಂದಾಗ ಗಿವ್ ಮಿ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತಲೇ ಕ್ವಶನಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಈ ಮೆಥಡ್ನ ಸಾಲ್ವ್ ಮಾಡಿ ಟೈಮ್ನ ಸೇವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ವಾಂಟ್ ಟು ಎಂಡ್ ಟುಡೇಸ್ ವಿಡಿಯೋ ವಿತ್ ಅ ಕೋಟ್: ಸ್ಪೀಡ್ ಡಸಂಟ್ ಇಂಪ್ರೂವ್ ಫ್ರಾಮ್ ಪ್ರಾಕ್ಟೀಸ್, ಸ್ಪೀಡ್ ಇಂಪ್ರೂವ್ಸ್ ಫ್ರಾಮ್ ರೈಟ್ ಪ್ರಾಕ್ಟೀಸ್. ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡಬೇಡಿ, ರೈಟ್ ಪ್ರಾಕ್ಟೀಸ್ ಮಾಡಿ, ಸ್ಪೀಡ್ ಕರೆಕ್ಟ್ ತಾನಾಗೆ ಇಂಪ್ರೂವ್ ಆಗುತ್ತೆ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಯೂಸ್ಫುಲ್ ವೀಡಿಯೋ ಜೊತೆಗೆ. ಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್.